ಸುನಿಲ್ ಅವರ ಹತ್ರನೂ ಮಾತಾಡ್ಲಿಕ್ಕಿದೆ. ಸುನಿಲ್ ಜಿ, ನಾವು ದರ್ಶನ್ ಪ್ರಕರಣ ಆದಾಗ್ಲೂ ಬೇಕಾದಷ್ಟು ವಿಚಾರಗಳ ಚರ್ಚೆ ಮಾಡಿದ್ವಿ. ಯೂಶಲಿ ಈಗೊಂದು ಅಂದ್ರೆ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ A1 ಇಂದ A5 ತನಕ ಇದ್ರೆ ಬಹಳ ಅವರು ಕ್ರೈಮಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಆಮೇಲೆ ಯಾರ್ಯಾರು ಇರ್ತಾರೋ A15 A10 ಅದ್ರ ಮೇಲೆಲ್ಲನೂ ಸಾಕಷ್ಟು ಈ ಥರದ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅಂತ. ಅಂದ್ರೆ ಶಿಕ್ಷೆ ಆಗುವಂತ ಸಂದರ್ಭದಲ್ಲಿ ಅವರನ್ನ ಕನ್ಸಿಡರೇಷನ್ ಶಿಕ್ಷೆಯ ಪ್ರಮಾಣ ಅವ್ರಿಗೆ ಸ್ವಲ್ಪ ಕಡಿಮೆ ಅನ್ನೋಂಥದ್ದು ಯೂಶಲಿ ಇರುತ್ತೆ. ಆದರೆ ಈ ಪ್ರಕರಣ ನೋಡಿದಾಗ ಸರ್, ಸೊ ಏನು ಹೇಳ್ತೀರಿ? ಈ ಪ್ರಕರಣದಲ್ಲಿ ನೋಡಿ 149 ಹಾಕಿದ್ದಾರೆ. 149 ಏನು ಹೇಳುತ್ತೆ ಅಂದರೆ ಕಾಮನ್ ಇಂಟೆನ್ಷನ್ ಫಾರ್ ವಾಟ್ ಟು ಕಮಿಟ್ ದಿ ಮರ್ಡರ್. ಈ ಮರ್ಡರ್ ಕಮಿಟ್ ಮಾಡಬೇಕಾದ್ರೆ ಮರ್ಡರ್ಗೆ ಪನಿಷ್ಮೆಂಟ್ ಏನಿದೆ, ಅದರಿಂದ ಆ ಬೇಸಿಸ್ ಮೇಲೆ ಎಲ್ಲರಿಗೂ ಕೂಡ ಆ ನಂಬರ್ ಇಂಪಾರ್ಟೆಂಟ್ ಅಲ್ಲ. ನಂಬರ್ ಬರೆಯೋದು ಯಾರು ಬೇಕಾದ್ರೆ ಮೇಲೆ ಕೆಳಗಡೆ ಬರಿಬೋದು, ಆದರೆ ಆ ಒಂದು ಸೆಕ್ಷನಲ್ಲಿ ಏನು ಅವ್ರ ಮೇಲೆ ಎವಿಡೆನ್ಸ್ ಬಂದಿರುತ್ತೆ ಅದು ಮುಖ್ಯ. ಈಗ ಟ್ರಯಲ್ ಸ್ಟೇಜಲ್ಲಿ ಬಿಫೋರ್ ದಿ ಕೋರ್ಟು ಬಾಕ್ಸಲ್ಲಿ ನಿಂತು ಹೇಳ್ತಾನಲ್ಲ ಸಾಕ್ಷಿ, ಅದೇ ನಿಜವಾದ ಸಾಕ್ಷಿ. ಪೊಲೀಸರ ಮುಂದೆ ಏನೇ ಹೇಳಿದರೂ ಕೂಡ ಅಲ್ಲಿ ತನಕ ಅದನ್ನು ಈ ಪ್ರಮಾಣದಲ್ಲಿ ಪರಿಗಣಿಸ್ಲಿಕ್ಕಾಗಲ್ಲ. ಇಲ್ಲಿ ಕನ್ಸಿಡರ್ ಮಾಡಿರೋದು ಏನು ಸಾಕ್ಷಿ, ನಿಜವಾದ ಸಾಕ್ಷಿ ಅಂದರೆ ಓದ್ ತಗೊಂಡು ನ್ಯಾಯಾಲಯದ ಮುಂದೆ ಹೇಳಿದಾರಲ್ಲ ಆ ಸಾಕ್ಷಿಯನ್ನು, ಆ ಸಾಕ್ಷಿಯಲ್ಲಿ ಬರ್ತಕ್ಕಂಥ ಪದಗಳು, ಆ ಸಾಕ್ಷಿಯಲ್ಲಿ ಬರ್ತಕ್ಕಂಥ ಸೀಕ್ವೆನ್ಸ್ ಆಫ್ ಈವೆಂಟ್ಸ್, ಆ ಈವೆಂಟ್ಸ್ ಒಂದಕ್ಕೊಂದು ತಾಳೆ ಆಗಿ ಗಟ್ಟಿಯಾಗಿ ನಿಂತಿದ್ದರೆ ಅದನ್ನು ಆ ಜಡ್ಜು ಕೂಡ ತಿರುಚಿ ಬರಲಿಕ್ಕಾಗಲ್ಲ. ಆಲ್ರೈಟ್ ಸರ್, ಸುನಿಲ್ ಅವರಿದ್ದಾರೆ, ವಕೀಲರು, ಹೈಕೋರ್ಟ್ ವಕೀಲರು. ಸುನಿಲ್ ಸರ್, ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಒಂದು ಕಾನೂನು ಹೋರಾಟಕ್ಕೆ ಅವಕಾಶಗಳು ಇದ್ದೇ ಇರುತ್ತೆ. ಈಗ ಅವರು ಹೈಕೋರ್ಟ್ಗೂ ಅಪೀಲ್ ಹೋಗ್ಬೋದು, ನೆಕ್ಸ್ಟ್ ಹೋಗ್ಬೋದು. ಆದರೆ ಈ ಥರದ ಪ್ರಕರಣಗಳಲ್ಲಿ ಅಂದರೆ ಬಹಳ ನಾಗರಾಜ್ ಸರ್ ಹೇಳಿದಾಗೆ ಕನ್ಸ್ಟ್ರಕ್ಟಿವ್ ಆಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾರ ಪಾತ್ರ ಏನು ಎತ್ತ ಅಂತ ಹೇಳಿ ಸಾಕ್ಷಿಗಳನ್ನ ಬಹಳ ಕೂಲಂಕುಷವಾಗಿ ಗಮನಿಸಿ ಏನು ಅಂತ ಹೇಳಿ ತೀರ್ಪು ಸಿಕ್ಕಿದೆ. ಸೊ ಈ ಥರದ ಪ್ರಕರಣದಲ್ಲಿ ಅಪೀಲ್ ಹೋದಾಗ ಅಲ್ಲೇನಾದ್ರೂ ಶಿಕ್ಷೆಯಲ್ಲಿ ಏನಾದ್ರೂ, ಬಿಕಾಸ್ ನಾವೀಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಾಯ್ತು, ಇದೇ ತರ ಜೀವಾವಧಿ ಶಿಕ್ಷೆ ಕೊಟ್ಟಾಗ ಹೈಕೋರ್ಟ್ ಅಲ್ಲಿ ಅದು ಅವರು ಅಪೀಲ್ ಹೋದ್ರೂ ಅಲ್ಲಿ ಏನು ಪ್ರಯೋಜನ ಆಗ್ಲಿಲ್ಲ. ಸೊ ಈ ಪ್ರಕರಣದಲ್ಲಿ ಏನಾದ್ರೂ ಆ ರೀತಿ ಆಗುವಂತ ಚಾನ್ಸಸ್ ಇದೆಯಾ, ಹೇಗೆ? ಮೇಡಮ್ ನೋಡಿ, ಒಂದು ಎವಿಡೆನ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಎವಿಡೆನ್ಸ್ ಇಸ್ ವೆರಿ ಸ್ಟ್ರಾಂಗ್ ಮತ್ತು ತುಂಬಾ ಡಿಟೇಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇದೆ, ಐ ವಿಟ್ನೆಸಸ್ ಗಳಿದ್ದಾರೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಗಳು ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಗಳಾಗಬಹುದು, ದಿ ಕಾಲ್ ರೆಕಾರ್ಡ್ಸ್ ಆಗ್ಬಹುದು, ಮತ್ತು ಮೋಟಿವ್ ಅನ್ನ ತುಂಬಾ ಅದ್ಭುತವಾಗಿ ಪ್ರೂವ್ ಮಾಡಿದ್ದಾರೆ. ಮತ್ತು ಚೈನ್ ಆಫ್ ಈವೆಂಟ್ಸ್ ನ ಹೇಗೆ ಲಿಂಕ್ ಮಾಡ್ತಾ ಹೋದ್ರು ಮತ್ತು ಎಲ್ಲರನ್ನು ಬೇರೆ ಧಾರವಾಡ ಕರ್ಕೊಂಡ್ ಬಂದಂತದ್ದು, ಅಲ್ಲಿಂದ ಆಚೆ ಹೋದಂತದ್ದು, ರೆಸಾರ್ಟ್ ಕರ್ಕೊಂಡ್ ಬಂದಿರುವಂತದ್ದು, ಜೊತೆನಲ್ಲಿ ಕಂಡಕ್ಟ್ ಆಫ್ ದಿ ಅಕ್ಯೂಸ್ಡ್ ಆಲ್ಸೋ. ಅಂದ್ರೆ ಇಟ್ ವಾಸ್ ಕಂಪ್ಲೀಟ್ಲಿ ನೀಟ್ಲಿ ಪ್ರೀ ಪ್ಲಾನ್ಡ್. ಮೇಡಮ್, ಇಟ್ಸ್ ಕಂಪ್ಲೀಟ್ಲಿ ಪ್ರೀ ಪ್ಲಾನ್ಡ್ ಮರ್ಡರ್. ಇದು ಹೀಟ್ ಆಫ್ ದ ಮೂಮೆಂಟ್ ಆದಂತದ್ದಲ್ಲ. ಆತನ ಕೊಲೆ ಮಾಡ್ಲೇಬೇಕು ಅಂತ ಹೇಳಿ 14ನೇ ತಾರೀಕು ಕೂಡ ದೇರ್ ಇಸ್ ಅನ್ ಅಟೆಂಪ್ಟ್ ಮೇಡ್ ವಿಚ್ ಇಸ್ ದೇರ್ ಇನ್ ದಿ ಡೀಟೇಲ್ ಚಾರ್ಜ್ ಶೀಟ್ ಆಫ್ ದಿ CBI. 14/6/2016 ಬೆಳಗಿನ ಜಾವ 6 ರಿಂದ 8 ಜನ ಇವರೆಲ್ಲರೂ, ಇನ್ಕ್ಲೂಡಿಂಗ್ ದಿ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿ, ಆಲ್ರೆಡಿ ಉದಯ್ ಜಿಮ್ ಎಲ್ಲಿದೆಯೋ ಅದ್ರ ಆಚೆ ಎಲ್ಲರೂ ಕಾಯ್ಕೊಂಡಿರ್ತಾರೆ. ಆಲ್ರೆಡಿ ವೆಪನ್ಸ್ ಇರುತ್ತೆ, ಖಾರದ ಪುಡಿ ಇರುತ್ತೆ, ಎಲ್ಲವೂ ಕೂಡ ಸೆಟಪ್ ರೆಡಿ ಇರುತ್ತೆ. ಆಗ ಯೋಗೇಶ್ ಗೌಡ್ರು ಬಂದು 7:30 ಕರೆಕ್ಟ್ ಆಗಿ 7:30 ಗಂಟೆಗೆ ಬಂದು ಅವರ ಇನೋವಾ ಕಾರಲ್ಲಿ ಇಳಿದು ಇಮಿಡಿಯೇಟ್ ಆಗಿ ಒಂದು ಫೋನ್ ಕಾಲ್ ಬಂದ್ಬಿಡುತ್ತೆ. ಅಥವಾ ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡ್ತಾರೆ, ಅರ್ಜೆಂಟ್ ನಿಂತ ಮಾತಾಡ್ಬೇಕು ಬಾ ಅಂತ. ಆಗ ಅವ್ರು 1 ನಿಮಿಷ ಜಿಮ್ ಒಳಗೆ ಹೋಗ್ತೀರಾ, ಇಮಿಡಿಯೇಟ್ ಆಗಿ ಕಾರ್ ಹತ್ಕೊಂಡು ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ದಟ್ ವಾಸ್ ಎ ಫೇಲ್ಯೂರ್ ಆನ್ ದಟ್ ಡೇ. ಮತ್ತೆ ಸೆಕೆಂಡ್ ಡೇ ಪ್ಲಾನ್ ಮಾಡ್ತಾರೆ, ಅಗೇನ್ ದೇ ಗೋ ಬ್ಯಾಕ್, ಮತ್ತೆ ಕೂರ್ತಾರೆ, ಮತ್ತೆ ಅಗೇನ್ ಎಲ್ಲರ ಜೊತೆ ಮಾತುಕತೆ ನಡೆಯುತ್ತೆ. 2ನೇ ದಿವಸನೂ ಕೂಡ ಮತ್ತೆ ಟೀಮ್ ಬರುತ್ತೆ. ಟೀಮ್ ಬಂದು ಇದೆಲ್ಲ ಮೆಟಿಕ್ಯುಲಸ್ ಆಗಿ ಪ್ರೀ ಪ್ಲಾನ್ ಮಾಡಿ, ಅಲ್ಲಿ ಜಿಮ್ ಮೆಟ್ಲತ್ರ ಇಬ್ರು, ಖಾರದ ಪುಡಿ ಇಟ್ಕೊಂಡಿಬ್ರು, ಎಸ್ಕೇಪ್ ಆಗ್ಲಿಕ್ಕೆ ವೆಹಿಕಲ್ಸ್, ಅದರಿಂದ ರೆಸಾರ್ಟ್ ಗಿಂಗ್ ಶಿಫ್ಟ್ ಆದ್ರು. ಅವ್ರಿಗೆ ಹಣಕಾಸಿನ ಸಹಕಾರ ಯಾರು ಕೊಟ್ಟರು? ಮತ್ತು ಪೊಲೀಸ್ ಅಧಿಕಾರಿ ಒಬ್ರು ಧೈರ್ಯ ಕೊಡ್ತಾರೆ, ಇಲ್ಲ ನಾನು ಇನ್ವೆಸ್ಟಿಗೇಷನ್ ಆಫೀಸರ್, ಏನೂ ಆಗೋದಿಲ್ಲ, ನಾನು ಇದೀನಿ, ಎವಿಡೆನ್ಸ್ ನ ವೀಕ್ ಮಾಡೋಣ ಅಂತ ಹೇಳಿ ಕನಿಷ್ಠ ಪಕ್ಷ ಮೋರ್ ದೆನ್ 1 ಮಂತ್, 1 ತಿಂಗಳವರೆಗೂ ಅರೆಸ್ಟ್ ಆಗಲ್ಲ ಯಾರು ಕೂಡ. ದಟ್ ಇಸ್ ಆಲ್ಸೋ ಫ್ಯಾಕ್ಟರ್. ಮೋರ್ ದೆನ್ ಎ ಮಂತ್ ಮರ್ಡರ್ ಆಗಿ 1 ತಿಂಗಳಾದ್ರೂ ಕೂಡ ಅವ್ರ ವೈಫ್ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಗುರುನಾಥ್ ಗೌಡ್ರು ಬಂದು ನಿಲ್ತಾರೆ, ಅವ್ರ ತಾಯಿ ಬರ್ತಾರೆ, ಯಾರು ಬಂದ್ರು ಕೂಡ ಎಲ್ಲೂ ಕೂಡ ಅವ್ರಿಗೆ ನ್ಯಾಯ ಸಿಗೋದಿಲ್ಲ. ದೆನ್ ದೇ ಸ್ಟಾರ್ಟೆಡ್ ಫೈಲಿಂಗ್ ಅಪ್ಲಿಕೇಶನ್ಸ್ ಒನ್ ಆಫ್ಟರ್ ಅನದರ್. ಆಗ 6 ಜನ ಆರೋಪಿಗಳು ಬಂದು ಅರೆಸ್ಟ್ ಆಗ್ತಾರೆ. ಬರೀ 6 ಜನಕ್ಕೆ ಮಾತ್ರ ಇವರು ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡ್ತಾರೆ. ಬಟ್ ಸಸ್ಪಿಷನ್ ಮತ್ತು ಬಹಳಷ್ಟು ಉಳಿಯುತ್ತೆ. ಆ ಸಸ್ಪಿಷನ್ ಯಾಕೆ ಉಳಿಯುತ್ತೆ ಅಂದ್ರೆ ಬಹಳಷ್ಟು ಪ್ರಭಾವ, ವಿನಯ್ ಕುಲಕರ್ಣಿ ಅವರ ಪ್ರಭಾವ ಇರುತ್ತೆ. ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಆ ಗುರುನಾಥ್ ಗೌಡ್ರು ಹೈಕೋರ್ಟ್ ಬಂದು ಅಪೀಲ್ ಅನ್ನು ಹಾಕೊಂಡು CBI ಇನ್ವೆಸ್ಟಿಗೇಷನ್ ಕೊಡಿ ಅಂದಾಗ ಅವ್ರ ಅಪ್ಲಿಕೇಶನ್ ಕೂಡ ವಜಾ ಆಗುತ್ತೆ. ಯಾಕಂದ್ರೆ CBI ಇನ್ವೆಸ್ಟಿಗೇಷನ್ ಕೊಡಬೇಕು ಅಂದ್ರೆ ಸುಮ್ಮನೆ ಕೊಡ್ಲಿಕ್ಕೆ ಬರೋದಿಲ್ಲ, ಸಾಕಷ್ಟು ಹೊಸ ವಿಚಾರ ಕೊಡಬೇಕು, ವಿಚ್ ಇಸ್ ನಾಟ್ ದೇರ್. ವಿನಯ್ ಕುಲಕರ್ಣಿ ರೋಲ್ ಇದೆ ಅನ್ಲಿಕ್ಕೆ ಏನಾದ್ರೂ ಒಂದು ಮೆಟೀರಿಯಲ್ ಕೊಟ್ರೆ ಮಾತ್ರ ಹೈಕೋರ್ಟ್ ಇಂಟರ್ಫಿಯರ್ ಆಗುತ್ತೆ, ಆ ಅಪ್ಲಿಕೇಶನ್ ಕೂಡ ಡಿಸ್ಮಿಸ್ ಆಗ್ತದೆ. ಆದ್ರೂ ಅವರು ಮನಸ್ಸೋಲಲ್ಲ, ಮತ್ತೆ ಅವರು ಬಿಜೆಪಿ ಲೀಡರ್ಸ್ ಗಳಿಗೆ ಎಲ್ಲರಿಗೂ ಮನವಿ ಕೊಡ್ತಾ ಹೋಗ್ತಾರೆ. ಆಗ ಯಡಿಯೂರಪ್ಪನ ಸರ್ಕಾರ ಬಂದ ನಂತರ ಅವಾಗ ಸೆಕ್ಷನ್ 6 ಅಡಿಯಲ್ಲಿ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನಲ್ಲಿ CBI ಇನ್ವೆಸ್ಟಿಗೇಷನ್ ಕೊಟ್ಟಾಗ ಆಗ್ಲೂ ಕೂಡ ದ ಕಂಡಕ್ಟ್ ಆಫ್ ದ ಅಕ್ಯೂಸ್ಡ್
ಇವರು ವಿನಯ್ ಗುಂಪಿನವರು ಆಗ್ಲೂ ಸುಮ್ಮನೆ ಇರೋದಿಲ್ಲ, ಆಗ್ಲೂ ಅದನ್ನು ಕೂಡ ಚಾಲೆಂಜ್ ಮಾಡ್ತಾ ಹೈಕೋರ್ಟ್ ಬರ್ತಾರೆ. ಸಿಬಿಐ ಕೊಟ್ಟದ್ದು ತಪ್ಪು, ಲೋಕಲ್ ಪೊಲೀಸ್ ಅವರೇ ತನಿಖೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಭಾವ ಹಾಕಿ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅವರು ಅದನ್ನ ಚಾಲೆಂಜ್ ಮಾಡ್ತಾ ಹೋಗ್ತಾರೆ. ಇವೆಲ್ಲವನ್ನು ಸುದೀರ್ಘವಾಗಿ ಹೈಕೋರ್ಟ್ ಅಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಕನಿಷ್ಠ ಪಕ್ಷ 3 ರಿಂದ 4 ತಿಂಗಳು ಸುದೀರ್ಘವಾಗಿ ಚರ್ಚೆ ಆಗ್ತದೆ. ಆಗ he should make out an extraordinary ground. ವಿನಯ್ ಕುಲಕರ್ಣಿ ಅವರು he should make out an extraordinary ground to say that I am absolutely innocent, benefit of doubt ನನಗೆ ಕೊಡಬೇಕು, ತಾವು ದಯವಿಟ್ಟು ಒಂದು ಬೇಲ್ ಕೊಡಿ ಅಂತ ಹೈಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು. ಅದು ಬಹಳಷ್ಟು ಕಷ್ಟ ಇರುವಂತ ವಿಚಾರ. ಹಾಗಾಗಿ ಇದು ಕನ್ವಿನ್ಸ್ ಮಾಡೋವರೆಗೂ, ಹೈಕೋರ್ಟ್ ಬೇಲ್ ಕೊಡೋವರೆಗೂ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂಡ್ ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಎರಡೂ ಆಗಬೇಕು. ಅನೇಕ ಪ್ರಕರಣಗಳಲ್ಲಿ ಬರೀ ಕನ್ವಿಕ್ಷನ್ ಮಾತ್ರ ಸಸ್ಪೆಂಡ್ ಮಾಡ್ತಾರೆ, ಸೆಂಟೆನ್ಸ್ ನ ಸಸ್ಪೆಂಡ್ ಮಾಡೋದಿಲ್ಲ. ಹಾಗಾಗಿ ಎರಡನ್ನೂ ಕೂಡ ಸಸ್ಪೆಂಡ್ ಆದ್ರೆ ಮಾತ್ರ ಈ ವಿಲ್ ಕಮ್ ಔಟ್ ಮತ್ತು ಅವರ MLA ಪದವಿ ಮತ್ತೆ ಅವ್ರು ವಾಪಸ್ ಬರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಹೈಕೋರ್ಟ್ ಅಂಗಳದಲ್ಲಿದೆ. ಹೈಕೋರ್ಟ್ ಕೂಡ ಈಸಿ ಅಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಕೇಸ್. ತಾವು ಹೇಳಿದಂಗೆ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಆಗಿದೆ. ಹಾಗಾಗಿ we'll have to wait and see how High Court analyzes the evidence which is already laid before the trial. I got heard that ಅಂದ್ರೆ ನಾನು ಕೇಳ್ಪಟ್ಟೆ, ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಹೇಳಿಕೆ ದಾಖಲಿಸಬೇಕಾದ್ರೆ ವಿನಯ್ ಕುಲಕರ್ಣಿ ಅವ್ರು ಹೇಳ್ತಾರಂತೆ, ಇದು ರಾಜಕೀಯ ದುರುದ್ದೇಶದಿಂದ ನನ್ನ ಮೇಲೆ ಆಗಿರುವಂತ ಪಿತೂರಿ ಅಂತ ಅವ್ರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನಾನು ಕೇಳ್ಪಟ್ಟೆ. ಸಿ ಬೀಯಿಂಗ್ ಅ ಕಾಮನ್ ಪರ್ಸನ್ ನನಗೇನೆ ಒಂದು ಡೌಟ್ ಬಂತು, ನಿಮ್ ವಿರುದ್ಧ ರಾಜಕೀಯ ಷಡ್ಯಂತ್ರ ಅಥವಾ ರಾಜಕೀಯ ಪಿತೂರಿ ಇದ್ರಲ್ಲಿ ಆಗಿದೆ, ನೀವು ಹೇಳೋ ಪ್ರಕಾರ ನಿಮ್ಮನ್ನ ಇದ್ರಲ್ಲಿ ಸಿಕ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಆದ್ರೆ, ಸಿ ನಿಮ್ ಹತ್ರ ಹಣ ಬಲ ಇದೆ, ಜನ ಬಲ ಇದೆ, ಈಗ ಅಧಿಕಾರನೂ ಇದೆ, 10 ವರ್ಷಗಳ ಸಮಯ ಕೂಡ ಇತ್ತು. ಈ 10 ವರ್ಷದಲ್ಲಿ ನಿಮ್ಮ ಪರವಾದಂತ ವಕೀಲರಿಗೆ ಅಥವಾ ನಿಮಗೆ ನನ್ನ ವಿರುದ್ಧದ ಷಡ್ಯಂತ್ರ ಇದು ಅಂತ ಪ್ರೂವ್ ಮಾಡೋದಕ್ಕೆ ಒಂದೇ ಒಂದು ಸಾಕ್ಷಿನೂ ಸಿಗ್ಲಿಲ್ವಾ? ಹಾಗಾದ್ರೆ ಇಟ್ಸ್ ಅ ಬೇಸಿಕ್ ಥಿಂಗ್ ಅಲ್ಲ ಸರ್? ಯಾವ MLA ತಾನೇ ಈ ತರ ಹೋಗಕ್ಕೆ ಇಷ್ಟಪಡ್ತಾರಲ್ಲ? ನೋಡಿ, ಹೇಳಿ ಕೇಳಿ ಅವರು ಜೈಲಲ್ಲಿ ಇದ್ಕೊಂಡೆ ಗೆದ್ದಿದ್ದಾರೆ. ಅದನ್ನೇ ನಾನು ಹೇಳಿದೆ, ಅಲ್ಲಿಗೆ ಅಲ್ಲ 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 ದಟ್ ಇಟ್ ಸೆಲ್ಫ್ ಪ್ರೂವ್ ಹೌ ಪವರ್ಫುಲ್ ದಟ್ ಪರ್ಸನ್ ಇಸ್. ಒಂದು ಅಷ್ಟೊಂದು ಪ್ರಭಾವಿ ರಾಜಕಾರಣಿ ಮುಂದೆ ಬಂದು ಯಾರಾದರೂ ನೇರವಾಗಿ ಸಾಕ್ಷಿ ಹೇಳಲಿಕ್ಕೆ ಆಗುತ್ತಾ? ವೆರಿ ಟ್ರೂ. ಅಂಥದ್ರಲ್ಲಿ ಈಗ ಕಷ್ಟಪಟ್ಟು CBIನವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿ ಒಂದೊಂದೂ ಏನು ಅಂಡು ಮಾಡಿದರು ಲೋಕಲ್ ಪೊಲೀಸು ಬೈ ವಿತ್ ಸಮ್ ಕನ್ಸಿಡರೇಷನ್ ಅಥವಾ ವಾಟ್ ಎವರ್ ಮೇ ಬಿ ಟು ಅಬ್ಲೈಸ್ ದಿ ಸೋ ಕಾಲ್ಡ್ MLA, ಅವರು ಅಂಡು ಮಾಡಿ ಅದಕ್ಕೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನ್ಯಾಯಾಲಯ ಕೂಡ ಒಪ್ಕೊಂಡಿದೆ, ಅವ್ರಿಗೂ ಕೂಡ ಸಜೆ ಆಗಿದೆ. ಹೌದು. ಇದರೆಲ್ಲದರ ಮೇಲೆ ಅಪೀಲ್ ಕೋರ್ಟ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಇವರು ಹೋದಾಗ ನೋಡೋದು ಇಷ್ಟೇ, ಡಾಕ್ಯುಮೆಂಟೇಷನ್ ಯಾವುದು, ಏನು ಪೇಪರಲ್ಲಿ ಡಿಪೋಸಿಷನ್ಸ್ ಬಂದಿದೆ ಅದನ್ನು ನೋಡೋದು. ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದರ ಮೇಲೆ ಹೇಳ್ಬೋದು. ಒಂದು ವೇಳೆ ಒಳ್ಳೆ ಇನ್ನೂ ಬಂದು ಇದು ಡೆತ್ ಸೆಂಟೆನ್ಸಿಗೆ ಹೊರ್ತದ್ರೆ ಅವ್ರು ಎನಾನ್ಸ್ ಮಾಡ್ಬೋದು ಪನಿಷ್ಮೆಂಟ್. ನಂದೇ ಒಂದು ಕೇಸ್ ಇದೆ, ಆ ವೀರಪ್ಪನ ಇದರಲ್ಲಿ ಇಲ್ಲಿ ಬರೀ ಲೈಫ್ ಸೆಂಟೆನ್ಸ್ ಕೊಟ್ಬಿಟ್ರು, ಯಾವುದೋ ಒಂದು ಪ್ರಭಾವಕ್ಕೆ ಬಿದ್ದು ಇವರು ಸಾಕ್ಷಿಗಳನ್ನ ಹೇಳಿಸಿದ್ದಾರೆ ಅಂತ. ಆದರೆ ಅದು ಎವಿಡೆನ್ಸಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಆ ಡಿಪೋಸಿಷನ್ಗೆ ಇವರು ಕೌಂಟ್ರ್ ಮಾಡಲೇ ಇಲ್ಲ ಡಿಫೆನ್ಸು, ಅವ್ರು ಹೇಳಿಲ್ಲ, ಜಡ್ಜು ಪ್ರೆಸ್ಯೂಮ್ ಮಾಡಿಕೊಂಡ್ರು. ಸಿ ಅಸಂಪ್ಷನ್ ಆ್ಯಂಡ್ ಪ್ರೆಸಂಪ್ಷನ್ಸ್ ಕೆನಾಟ್ ಬಿ ಇಂಟ್ರೊಡ್ಯೂಸ್ಡ್ ಬೈ ದಿ ಜಡ್ಜ್ ವಿತೌಟ್ ಪ್ರಾಪರ್ ಡಿಪೋಸಿಷನ್ ಗೋಯಿಂಗ್ ಥ್ರೂ ದ ಪ್ರಾಪರ್ ಡಿಪೋಸಿಷನ್ ಬೈ ದಿ ರಿಲೆವೆಂಟ್ ಪಾರ್ಟೀಸ್. ಇಲ್ಲಿ ಡಿಫೆನ್ಸ್ ಲಾಯರು ಹೇಳಬೇಕು, ಸಾಕ್ಷಿನೂ ಹೇಳಬೇಕು. ಆಗಿಲ್ಲದೆ ಇದ್ದರೆ ಅಥವಾ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅವ್ರು ಕ್ವಶನೂ ಹಾಕಿಲ್ಲ ಆ ಬಗ್ಗೆ. ಇದೆಲ್ಲ ಇರುವಾಗ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದರು. ಆಗ ಟಾಡಾ ಆಡ್ ಮಾಡಿದ್ವಿ ನಾವು, ನೇರವಾಗಿ ಹೈಕೋರ್ಟ್ ಬೈಪಾಸ್ ಮಾಡಿ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅವ್ರು ಹೇಳಿದರು, ಹೌ ಕ್ಯಾನ್ ಎ ಜಡ್ಜ್ ಇಂಟರ್ಪ್ರಿಟ್ ಥಿಂಗ್ಸ್ ವಿಚ್ ಆರ್ ನಾಟ್ ದೇರ್ ಆನ್ ದ ರೆಕಾರ್ಡ್. ಅಲ್ಲಿ ಪ್ರೆಸಂಪ್ಷನ್ಸ್ ಕೆನಾಟ್ ಬಿ ಪ್ಲೇ ಎನಿ ರೋಲ್, ಡಿಸ್ಕ್ರಿಷನ್ ಆಲ್ಸೋ ವಿಲ್ ನಾಟ್ ಪ್ಲೇ ಎನಿ ರೋಲ್. ಯು ಹ್ಯಾವ್ ಟು ಗೋ ಥ್ರೂ ದ ಲಾ ಪ್ರಕಾರ ಏನಾಯಿತು, ಅವರಿಗೆ ಡೆತ್ ಸೆಂಟೆನ್ಸ್ ಕೊಟ್ಟು ಸುಪ್ರೀಂ ಕೋರ್ಟು. ಇವರು ಲೈಫ್ ಸೆಂಟೆನ್ಸ್ ಜಾಸ್ತಿ ಅಂತ ಅಪೀಲ್ ಹೋಗಿದ್ರು. ಅವರೇ ಡೆತ್ ಸೆಂಟೆನ್ಸ್ ಹಾಕ್ಕೊಂಡ್ರು. 4 ಜನದ ಪೈಕಿ ಈಗ 3 ಜನ ಜೈಲಲ್ಲಿದ್ದಾರೆ. ಅದೇನೋ ಕೊನೆಗೆ ಇಲ್ಲಿ ಡಿಲೇ ಆಗಿ ಏನೋ ಕಮ್ಯುಟೇಷನ್ ಆಗಿ ಈಗ ಒಬ್ಬ ಮಾತ್ರ ಬದುಕಿದ್ದಾರೆ. ಬಸವರಾಜ್ ಅವರೇ, ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಎಸ್, ಸಾಕಷ್ಟು ಹೋರಾಟಗಳ ನಂತರ ಇವತ್ತು ತೀರ್ಪು ಬಂದಿದೆ. ಜೀವಾವಧಿ ಶಿಕ್ಷೆ ಅಂತ ಹೇಳಿ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ, ಒಬ್ಬರಿಗೆ 7 ವರ್ಷ ಅಂತ ಹೇಳಿ. ನಾನು ನಿಮ್ಮ ಮೊದಲ ರಿಯಾಕ್ಷನ್ ಕೇಳಲಿಕ್ಕೆ ಬಯಸ್ತೀನಿ, ಏನ್ ಹೇಳ್ತೀರಿ? ಮೇಡಮ್, ಇದು ಒಂದು ಐತಿಹಾಸಿಕ ತೀರ್ಪು ಮತ್ತು ಈ ಕಾನೂನಿನ ಇತಿಹಾಸದಲ್ಲಿ ನಾನು ನೋಡಿದಂಗೆ ಇಂಥ ಒಂದು ಪ್ರಕರಣ ಆಗಿರ್ಲಿಕ್ಕಿಲ್ಲ. 313 ಸ್ಟೇಟ್ಮೆಂಟ್ಗೆ ಹೋದ ನಂತರ ಸರ್ಕಾರ ಇದನ್ನು CBI ಕೊಟ್ಟು CBI ಇದನ್ನು ತನಿಖೆ ಮಾಡಿ ಕೋರ್ಟ್ ಒಳಗಡೆ ಹೋಗಿ ಸಾಕ್ಷಿಗಳು ವಾದಗಳ ಎಲ್ಲವನ್ನು ಆಲಿಸಿದ ಮೇಲೆ
ಇವತ್ತು ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಆಧಾರವಾಗಿಟ್ಕೊಂಡು ಇವತ್ತು 16 ಜನರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಒಬ್ಬ ಪೊಲೀಸ್ ಆಫೀಸರ್, ಹಿರಿಯ ಅಧಿಕಾರಿಗಳು ಮತ್ತು ಅಂದಿನ ಮಂತ್ರಿಗಳು, ಇಂದಿನ MLA ಮತ್ತು ಈಗ ಆರೋಪಿ ಆಗಿರುವ, ಈಗ ಶಿಕ್ಷೆಗೆ ಒಳಗಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ಮಾತು ಕೇಳ್ಕೊಂಡು ಈ ಒಂದು ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲು ಹಾಕುವಂತ ಏನು ಕೆಲಸ ಮಾಡಿದ್ರು, ಅವ್ರು ಎಲ್ರಿಗೂ ಶಿಕ್ಷೆ ಆಗಿದೆ. ಈ ಶಿಕ್ಷೆ ಆಗಿದ್ರಿಂದ ನನಗೇನು ಸಂತೋಷ ಆಗಿಲ್ಲ ಮೇಡಮ್, ಸಂತೋಷನೂ ಇಲ್ಲ, ದುಃಖನೂ ಇಲ್ಲ, ಆ ಹೆಮ್ಮೆ ಇದೆ ನನಗೆ. ಇಂತಹ ಒಂದು ಐತಿಹಾಸಿಕ ತೀರ್ಪು ಬರೋದರಲ್ಲಿ, ಆ ಒಂದು ಹೋರಾಟದಲ್ಲಿ ನಾನು ಒಬ್ಬ ಪಾಲ್ಗೊಂಡೆ, ಆ ಹೋರಾಟಗಾರರಲ್ಲಿ ನಾನು ಒಬ್ಬ ಆದೆ ಅನ್ನುವಂತ ಒಂದು ಹೆಮ್ಮೆ ನನಗಿದೆ.